ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 13ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:17 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 12:08 ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11:13 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 6:57 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಸೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:34 ಅಪರಾಹ್ನ 3:01 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:40 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:20 ಬೆಳಿಗ್ಗೆ 7:46 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:17 ಬೆಳಿಗ್ಗೆ 11 ಇನ್ನು ಮಧ್ಯಾಹ್ನ 2:36 ಅಪರಾಹ್ನ 3:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:21 ರಾತ್ರಿ 7:01 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:15 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತೆ ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅವರಿಗೆ 100ಕ್ಕೆ 100ರಷ್ಟು ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಜ್ಞಾನ ಸಂಪಾದನೆಗೂ ಕೂಡ ಅತ್ಯುತ್ತಮವಾದಂತಹ ಸಮಯ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಸಮಯವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಇದರಿಂದ ನಿಮಗೆ
ಪಾಂಡಿತ್ಯ ಹೆಚ್ಚಾಗುತ್ತೆ, ಜ್ಞಾನ ವೃದ್ಧಿಯಾಗುತ್ತೆ. ಹಾಗೆ ಈ ದಿನ ಧನ ಪ್ರಾಪ್ತಿಗಾಗಲಿ, ಸಂಪತ್ತಿನ ಪ್ರಾಪ್ತಿಗೆ, ಹಾಗೆ ಪುತ್ರ ಪ್ರಾಪ್ತಿಗೆ, ಭಾಗ್ಯೋದಯಕ್ಕೆ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ವಿಶೇಷತೆಗಳಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಗತಿ ಇರುತ್ತೆ. ಜೊತೆಗೆ ಯಾರು ಸಂತಾನವನ್ನು ಬಯಸ್ತಾ ಇದ್ದೀರಿ ಅಂಥವರು ಈ ದಿನ ಸಂಕಲ್ಪವನ್ನು ಮಾಡಿಕೊಂಡು ಪುತ್ರ ಸಂತಾನ ಪಡೀಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಈ ಗುರುವಿನಿಂದ ಈ ದಿನ ವಿಶೇಷವಾದಂತಹ ಅನುಭವಗಳು ಉಂಟಾಗುತ್ತೆ, ವಿಶೇಷ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:14 ಬೆಳಿಗ್ಗೆ 7:12 ಇನ್ನು ಮಧ್ಯಾಹ್ನ 1:01 ಮಧ್ಯಾಹ್ನ 1:59 ಈ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ಗುರುಹೋರ ರಾತ್ರಿ 7:55 ರಾತ್ರಿ 8:57 ಇರಲಿದೆ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ನೀವು ಪ್ರಾರಂಭ ಮಾಡುವಂತಹ ಕೆಲಸಗಳು ಕೂಡ ತಡ ಆಗುತ್ತೆ, ಫಲಿತಾಂಶವೂ ಕೂಡ ನಿಧಾನವಾಗಿ ಬರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:13 ಬೆಳಿಗ್ಗೆ 6:15 ಇನ್ನು ಮಧ್ಯಾಹ್ನ 12:03 ಮಧ್ಯಾಹ್ನ 1:01 ಇನ್ನು ಸಂಜೆ 6:53 ರಾತ್ರಿ 7:55 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂತಹ ಬುಧ ಹೊರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯವಹಾರಸ್ಥರು ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಬಂಡವಾಳ ತೊಡಗಿಸುವಂತಹ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಈ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಇರ್ಬೋದು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು, ಒಟ್ಟಾರೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಅದು ಲಾಭವನ್ನು ತರಲ್ಲ. ಹಾಗೆ ಈ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:06 ಬೆಳಿಗ್ಗೆ 11:04 ಇನ್ನು ಅಪರಾಹ್ನ 4:53 ಸಂಜೆ 5:52 ಹಾಗೆ ರಾತ್ರಿ 12:03 ರಾತ್ರಿ 1:05 ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರ ಅತ್ಯುತ್ತಮವಾಗಿದೆ. ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇರ್ಬೋದು, ಪ್ರಯಾಣ ಮಾಡುವಂಥ ಸಂದರ್ಭ ಇರ್ಬೋದು, ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:08 ಇನ್ನು ಮಧ್ಯಾಹ್ನ 2:57 ಅಪರಾಹ್ನ 3:55 ಹಾಗೆ ರಾತ್ರಿ 9:59 ರಾತ್ರಿ 11:01 ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡುವಂಥದ್ದಕ್ಕಾಗಲಿ, ಯಾವುದೇ ರೀತಿಯ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗಾಗಲಿ ಅಥವಾ ರೇಷ್ಮೆ ವ್ಯಾಪಾರಿಗಳಿಗಾಗಲಿ ಈ ಶುಕ್ರ ಹೋರಾದಲ್ಲಿ ಒಳ್ಳೆಯ ಲಾಭ ಬರುತ್ತೆ. ಜೊತೆಗೆ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಂತಹ ವಿಚಾರಗಳಾಗಲಿ, ಹಣಕಾಸಿನ ವಿಚಾರಗಳನ್ನಾಗಲಿ ಶುಕ್ರ ಹೋರಾದಲ್ಲಿ ನೀವು ಪ್ರಯತ್ನ ಪಟ್ಟರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:06 ಇನ್ನು ಅಪರಾಹ್ನ 3:55 ಸಂಜೆ 4:53 ಹಾಗೆ ರಾತ್ರಿ 11:01 ರಾತ್ರಿ 12:03 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ
ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಿದ್ರೆ ಸೂಕ್ತವಾಗಿರುವಂಥ ಪರಿಣಾಮಕಾರಿಯಾಗಿರುವಂಥ ಫಲಿತಾಂಶ ಬರುತ್ತೆ, ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ಆ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಆ ಕೆಲಸದಿಂದ ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಫಲಿತಾಂಶ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಇದರಿಂದ ಅನುಕೂಲ ಉಂಟಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಹಿರಿಯರು ಹೇಳೋ ಪ್ರಕಾರ ಈ ದಿನದ ಕೆಲಸ ಕಾರ್ಯಗಳನ್ನು ಈ ದಿನವೇ ಮಾಡಬೇಕು ಅನ್ನುವಂಥ ವಿಚಾರ. ಏಕೆಂದರೆ ನಾಳೆ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇದು ಸತ್ಯದ ಮಾತು. ಹಾಗೆ ಈ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ನಾಳೆಯ ಬಗ್ಗೆ ಯಾವ ಯಾವ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರ. ಒಮ್ಮೆ ಧರ್ಮರಾಯ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಂತಹ ಸಂದರ್ಭ ಅದು. ಅರಮನೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಏನೋ ಒಂದು ರಾಜಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸಮಯ ಅದು. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಏನಾದರೂ ಸಹಾಯ ಮಾಡಿ, ದಾನ ಮಾಡಿ ಅಂತ ಕೇಳುವಂತಹ ಸಂದರ್ಭದಲ್ಲಿ ಧರ್ಮರಾಯನಿಗೆ ಕೈತುಂಬ ಕೆಲಸ ಇರುತ್ತೆ. ಆಗ ನಾನು ಕಾರ್ಯಮಗ್ನಾಗಿದ್ದೇನೆ, ನಾಳೆ ಬೆಳಿಗ್ಗೆ ಬಾ, ಏನಾದರೂ ನಿನಗೆ ದಾನವನ್ನು ಕೊಡ್ತೇನೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಹೇಳಿ ಭಿಕ್ಷುಕನನ್ನು ಧರ್ಮರಾಯ ಕಳಿಸ್ಬಿಡ್ತಾರೆ. ಆದರೆ ಭಿಕ್ಷುಕ ಹೊರಟೋಗ್ತಾನೆ. ಆದರೆ ಈ ಹತ್ತಿರದಲ್ಲೇ ಇದ್ದಂತಹ ಭೀಮಸೇನ ಎದ್ದು ಹೋಗಿ ತಕ್ಷಣ ನಗಾರಿಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಗಾರಿಯ ಸದ್ದು ಕೇಳಿ ಧರ್ಮರಾಯನಿಗೆ ಕೊಂಚ ಅಸಹನೆ ಉಂಟಾಗುತ್ತೆ. ಆಗ ಭೀಮಸೇನನನ್ನು ಕರೆದು ಹೇಳ್ತಾನೆ, ಭೀಮಸೇನ, ನಿನಗೆ ಏನಾಗಿದೆ? ನಗಾರಿಯನ್ನು ಯಾಕೆ ಬಾರಿಸ್ತಾ ಇದ್ದೀಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಅಣ್ಣ, ನನಗೆ ಈ ದಿನ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ನೀನು ಈ ಕಾಲವನ್ನು ಗೆದ್ದಿದ್ದೀಯಾ. ಇಲ್ಲಿ ಕಾಲ ಅಂತ ಹೇಳಿದ್ರೆ ಸಮಯ, ಇದನ್ನ ಗೆದ್ಬಿಟ್ಟಿದ್ದೀಯಾ. ಯಾಕೆ ಅಂತ ಹೇಳಿದ್ರೆ ನಾಳೆ ಆ ಭಿಕ್ಷುಕನಿಗೆ ದಾನ ಕೊಡ್ತೀನಿ ಅಂತ ಹೇಳಿ ನೀನು ತಿಳಿಸಿದ್ದೀಯಾ. ಅಂದರೆ ಆ ದಾನವನ್ನು ಸ್ವೀಕರಿಸಲಿಕ್ಕೆ ಭಿಕ್ಷುಕ ಬರಬೇಕು ಅನ್ನುವಂಥದ್ದು ನಿನ್ನ ಉದ್ದೇಶ. ಆದರೆ ನಾಳೆ ನೀನು ಬದುಕಿದ್ದೀಯಾ ಅನ್ನುವಂಥ ಭರವಸೆ ಕೂಡ ನಿನಗಿದೆ. ಹಾಗೆ ಆ ಭಿಕ್ಷುಕನೂ ಕೂಡ ಬದುಕಿರ್ತಾನೆ ಅನ್ನುವಂಥ ಭರವಸೆ ಕೂಡ ಇದೆ. ಅಷ್ಟೇ ಅಲ್ಲ, ಇಂದು ನೀನು ರಾಜ್ಯವನ್ನು ಆಳ್ತಾ ಇದ್ದೀಯಾ. ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ. ಆದರೆ ನಾಳೆಯೂ ಕೂಡ ಈ ಧನಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಒಂದು ಭರವಸೆ ಕೂಡ ನಿನಗಿದೆ. ಆ ಭಿಕ್ಷುಕ ಕೂಡ ನಾಳೆ ಬಡವನಾಗಿಯೇ ಇರ್ತಾನೆ, ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರ್ತಾನೆ ಅನ್ನುವಂಥ ನಂಬಿಕೆ ಕೂಡ ನಿನಗಿದೆ. ನೋಡು, ಎಷ್ಟೊಂದು ನಾಳೆಯ ಬಗ್ಗೆ ನಿನಗೆ ವಿಶ್ವಾಸ ಇದೆ. ಹಾಗೆ ನಾಳೆ ನೀನು ಮತ್ತೆ ಭಿಕ್ಷುಕ ಇಬ್ಬರು ಕೂಡ ಭೇಟಿ ಆಗ್ತೇವೆ ಅನ್ನುವಂಥ ಒಂದು ಭರವಸೆ ಇದೆ. ಹಾಗಾಗಿ ನೀನು ಕಾಲವನ್ನು ಗೆದ್ದಿದ್ದೀಯಾ ಅಲ್ವೇ ಅಣ್ಣ ಅಂತ ಕೇಳಿದಾಗ ಧರ್ಮರಾಯನಿಗೆ ಏನೂ ಹೇಳಲಿಕ್ಕಾಗಲ್ಲ. ಅಂದರೆ ಇಲ್ಲಿ ನಾಳೆಯೂ ಕೂಡ ದಾನ ನೀಡುವಂತಹ ಶಕ್ತಿ ನಿನಗಿರುತ್ತೆ ಅನ್ನುವಂಥ ಭರವಸೆ ಇರುತ್ತಲ್ಲ, ಇದು ಬಹಳ ಅದ್ಭುತವಾದಂತಹ ವಿಚಾರ, ಆಶ್ಚರ್ಯಕರವಾದಂತಹ ವಿಚಾರ. ಹಾಗಾಗಿ ಈ ಮಾತನ್ನು ಕೇಳಿದಂತಹ ಧರ್ಮರಾಯನಿಗೆ ಎಲ್ಲೋ ಒಂದು ಕಡೆ ತಾನು ಮಾಡಿದಂತಹ ತಪ್ಪು ಅರಿವಾಗ್ತಾ ಇದ್ದ ಹಾಗೆ ಭೀಮಸೇನ ಮತ್ತೆ ಓಡಿ ಹೋಗಿ ನಗಾರಿಯನ್ನು ಬಾರಿಸಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಊರವರಿಗೆಲ್ಲರಿಗೂ ಕೂಡ ಈ ವಿಚಾರವನ್ನು ನಾನು ತಿಳಿಸ್ಬೇಕು ಅಂತ ಹೇಳಿ ತವಕದಲ್ಲಿ ಓಡಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಧರ್ಮರಾಯ ಪ್ರಶ್ನೆ ಮಾಡ್ಕೊಳ್ತಾನೆ, ಈ ಗಳಿಗೆ ಕೈ ಜಾರಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಯಾವ ರೀತಿಯ ಅವಕಾಶ ಸಿಕ್ಕತ್ತೆ ಅನ್ನುವಂಥದ್ದನ್ನ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಭೀಮಸೇನ ತನಗೆ ಒಂದು ಪಾಠವನ್ನ ಕಲಿಸ್ತಾ ಇದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಧರ್ಮರಾಯ ಓಡೋಡಿ ಹೋಗಿ ಭೀಮಸೇನನನ್ನು ತಡೆದು, ತಮ್ಮ, ನನ್ನಿಂದ ತಪ್ಪಾಗಿ ಹೋಯ್ತು, ನಿನ್ನ ಮಾತು ಸಂಪೂರ್ಣವಾಗಿ ಸತ್ಯ. ಈಗಲೇ ಆ ಭಿಕ್ಷುಕನನ್ನು ಕರೆಸು, ನಾನು ಈಗಲೇ ದಾನ ಮಾಡಿಬಿಡ್ತೇನೆ. ನಾಳೆ ಏನಾಗುತ್ತೋ ಏನೋ ಅನ್ನೋಂಥದ್ದು ನನಗೂ ಕೂಡ ಗೊತ್ತಿಲ್ಲ. ನೀನು ನನ್ನ ಕಣ್ತೆರೆಸಿದ್ದೀಯಾ ಅಂತ ಹೇಳಿ ಆ ಭಿಕ್ಷುಕನನ್ನು ಕರೆಸಿ ದಾನ ಕೊಟ್ಟು ಕಳಿಸಿದ್ರಂತೆ. ಮಹಾಭಾರತದಲ್ಲಿ ಇದು ಒಂದು ಸಣ್ಣ ಪ್ರಸಂಗ. ಈ ಕಲಿಯುಗದಲ್ಲಿ ನಮಗೆ ನಾಳೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಈಗಿನ ಕಾರ್ಯವನ್ನ ಈಗಲೇ ಮಾಡಬೇಕು, ನಾವು ಕಾರ್ಯಗಳನ್ನ ಮುಂದೂಡಬಾರದು. ಹಾಗಾಗಿ ಈ ದಿನದ ಕಾರ್ಯವನ್ನ ಈ ದಿನವೇ ಮಾಡಿ ಮುಗಿಸೋಣ ಅನ್ನುವಂಥ ಒಂದು ತೀರ್ಮಾನವನ್ನ ಮಾಡಿಕೊಳ್ಬೇಕು. ಅದಕ್ಕಾಗಿ ಯಾವುದೇ ಒಳ್ಳೆಯ ಕಾರ್ಯ, ಶುಭ ಕಾರ್ಯ ಮಾಡಬೇಕು ಅಂತಿದ್ರೆ ಈ ಕ್ಷಣವೇ ಅದನ್ನ ಆರಂಭ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ
ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ ಕೂಡ. ಯಾವುದೋ ಕೆಲಸದ ಒತ್ತಡದಲ್ಲಿ ಇರ್ತೀರಿ, ಕೆಲಸಗಳಾಗ್ತಾ ಇಲ್ಲ, ಅದನ್ನು ಮುಗಿಸ್ಲಿಕ್ಕೆ ಬೇರೆ ದಾರಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಈ ದಿನ ಶ್ರೇಯಸ್ಸು ಸಿಗಬಾರ್ದು, ಕೆಲಸ ಪೂರ್ತಿ ಆಗಬಾರ್ದು, ಅದು ಅವರ ಅಜೆಂಡಾ. ಅದೇ ರೀತಿ ಈ ದಿನದ ಪರಿಸ್ಥಿತಿಯೂ ಕೂಡ ಹೆಚ್ಚು ಕಡಿಮೆ ಹಾಗೆ ಇರುತ್ತೆ. ಆದರೆ ಈ ದಿನ ಕೆಲವು ಅಹಿತಕರವಾದಂತಹ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೂಡ ಕೆಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲಸದ ಮೇಲೆ ನಿಮ್ಮ ಸಂಪೂರ್ಣವಾದಂಥ ಗಮನ ಇರಲಿ, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಈ ದಿನ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೆ ಮಹತ್ವವನ್ನು ಕೊಡಬೇಡಿ. ಅವರು ಯಾವುದೇ ಮಾತನ್ನಾಡಲಿ, ಯಾವುದೇ ರೀತಿಯ ಒಂದು ಪಿತೂರಿಯನ್ನು ಮಾಡಲಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಆದರೆ ಯಾವುದೇ ಸಂದರ್ಭದಲ್ಲಿ ಹಣದ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಲೆಕ್ಕ ಇಡಬೇಕಾಗತ್ತೆ. ಏಕೆಂದರೆ ಆಯವ್ಯಯದ ಸರಿಯಾದ ನಿಯೋಜನೆಯ ಅಗತ್ಯತೆ ಈ ದಿನ ಇದೆ. ಇಲ್ಲಾಂದರೆ ಸ್ವಲ್ಪ ನಷ್ಟ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಅಲ್ಪ ಸ್ವಲ್ಪ ಉತ್ತಮವಾಗೇನೋ ಇರುತ್ತೆ. ಆದರೆ ನೀವು ತೆಗೆದುಕೊಳ್ಳುವಂಥ ಒಂದು ದಿಢೀರ್ ತೀರ್ಮಾನ ಏನಿದೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇಲ್ಲದೇ ಇರುವಂತಹ ತೀರ್ಮಾನ ಏನಿದೆ, ಇದರಿಂದ ಸ್ವಲ್ಪ ಹಣದ ವ್ಯಯ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಕುಟುಂಬದ ಯಾವುದೇ ಸದಸ್ಯರ ಜೊತೆಯಲ್ಲಿ ಹಣಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನು ಮಾಡಬೇಡಿ. ಸಮಸ್ಯೆಗಳನ್ನು ನೀವು ಕುರಿತು ಚರ್ಚೆಯನ್ನು ಮಾಡಬಹುದಷ್ಟೇ, ಆದರೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ನೀವು ಒಳಗಾಗಬೇಡಿ. ಇನ್ನು ಈ ದಿನ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂಥ ಒಂದು ಯೋಗ ಕೂಡ ಇದೆ. ದೇವಾಲಯ ದರ್ಶನ ಇದೆ. ದಾನ ಧರ್ಮದ ವಿಚಾರದಲ್ಲಿ ಈ ದಿನ ಮನಸ್ಸು ತೃಪ್ತಿಯಾಗಿ ಇರುತ್ತೆ. ನಿಮ್ಮ ಸಮಸ್ಯೆಗಳನ್ನಾಗಲಿ ಅಥವಾ ನಿಮ್ಮ ದುಃಖಗಳನ್ನಾಗಲಿ ನಿವೇದನೆ ಮಾಡಿಕೊಳ್ಳಿಕ್ಕೆ ಈ ದಿನ ಭಗವಂತ ನಿಮ್ಮ ಸನಿಹದಲ್ಲೇ ಇರ್ತಾನೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಈ 4ನೇ ಮನೆ. ಹಾಗಾಗಿ ಸ್ವಲ್ಪ ಅನಾನುಕೂಲಕರವಾದಂಥ ಪರಿಸ್ಥಿತಿಗಳಿರುತ್ತೆ. ಅದರಲ್ಲೂ ಕುಟುಂಬಸ್ಥರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂಥದ್ದು. ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಈ ದಿನ ಸ್ವಲ್ಪ ನಿರ್ಬಂಧಗಳು ಇರುತ್ತೆ. ಹಾಗೆ ಈ ದಿನದ ವ್ಯಾಪಾರ ವ್ಯವಹಾರಗಳ ಪ್ರಗತಿ ಮಧ್ಯಮ ಫಲಪ್ರದವಾಗಿ ಇರುವಂಥದ್ದು. ಹಾಗಾಗಿನೇ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಭಗವಂತ ಏನು ಕೊಡ್ತಾನೋ ಅದರಲ್ಲೇ ತೃಪ್ತಿಯಿಂದ ಇರಿ. ಹಾಗೆ ಈ ದಿನ ಕೆಲಸದ ನಿಮಿತ್ತವಾಗಿ ನೀವು ಸ್ವಲ್ಪ ದೂರದ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲಸದಲ್ಲಿ ದೊಡ್ಡ ಬದಲಾವಣೆಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಅದು ಈ ದಿನ ಸ್ವಲ್ಪ ಮಟ್ಟಿಗೆ ಫಲಿಸುವಂಥದ್ದು ಇರುತ್ತೆ. ಆದರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಮನಸ್ಸಿಗೆ ಒಂದು ತೊಂದರೆ, ಮನಸ್ಸಿಗೆ ಒಂದು ಭಾರ, ಒಂದು ಒತ್ತಡ ಈ ದಿನ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಉದ್ಭವ ಆಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ನಿಮ್ಮ ಮಕ್ಕಳಿಗೆ ಈ ದಿನ ಕೆಲವು ಜವಾಬ್ದಾರಿಗಳನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಕೂಡ ಇದೆ. ಏಕೆಂದರೆ ಮುಂದೆ ಅವರು ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಈಗಲಿಂದಲೇ ಅಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಪರಿಚಯ ಇರಲಿ ಅಂತ ಹೇಳಿನೇ ನಿಮ್ಮ ಕುಟುಂಬದ ವಿದ್ಯಮಾನಗಳನ್ನು ಅವರಿಗೆ ತಿಳಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನೇನು ಆಡ್ತೀರಿ, ಆದರೆ ನಿಮಗೆ ಒಂದು ಮೋಟಿವೇಶನ್ ಇಲ್ಲ, ಸೆಲ್ಫ್ ಮೋಟಿವೇಶನ್ ಇಲ್ಲ. ಬೇರೆಯವರನ್ನು ಮೋಟಿವೇಟ್ ಮಾಡ್ತೀರಿ, ಪ್ರೇರೇಪಣೆ ಮಾಡ್ತೀರಿ, ಆದರೆ ನಿಮಗೆ ನೀವು ಪ್ರೇರೇಪಣೆ ಮಾಡಿಕೊಳ್ಳುವಲ್ಲಿ ತುಂಬ ವಿಫಲರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ಮಿಶ್ರ ಫಲವನ್ನು ತರ್ತಾ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ.
ಮೂರನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರಯತ್ನಕ್ಕೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ನಿಮಗೇನು ಮೋಸ ಇಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲವೂ ಕೂಡ ಹಣದ ವಿಚಾರದಲ್ಲೇ ಅಳೆಯುವಂಥದ್ದಲ್ಲ. ಅಂದರೆ ನಿಮಗೆ ಬರುವಂಥ ಲಾಭ ಏನಿದೆ ಅದು ಹಣದ ದೃಷ್ಟಿಯಿಂದ ಲಾಭ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ ಆದರೂ ಕೂಡ ಅದು ಲಾಭ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕಿದ್ರೂ ಕೂಡ ಅದು ನಿಮಗೆ ಲಾಭ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷ ಇರುತ್ತೆ. ಅದರಲ್ಲೂ ಅಪೇಕ್ಷಿತವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇನ್ನು ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಇದರಲ್ಲಿ ನಿರೀಕ್ಷೆಯಂತೆ ಪ್ರಗತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಸಂತೋಷವನ್ನು ಹಾಗೆ ಸೌಖ್ಯವನ್ನು, ಒಂದು ಕಂಫರ್ಟ್ ಝೋನಲ್ಲಿ ಇರುವಂತಹ ಸನ್ನಿವೇಶಗಳು ಕೂಡ ಈ ದಿನ ಇರುತ್ತೆ. ಕುಟುಂಬಸ್ಥರು ನಿಮ್ಮನ್ನು ಚೆನ್ನಾಗಿ ಗಮನಿಸ್ತಾರೆ. ನಿಮ್ಮ ಯೋಗಕ್ಷೇಮದ ಬಗ್ಗೆ ಆಗಲಿ, ನಿಮ್ಮ ಪ್ರಗತಿಯ ಬಗ್ಗೆ ಆಗಲಿ ಈ ದಿನ ನಿಮ್ಮವರು ಬಹಳ ವಿಶೇಷವಾಗಿ ಒಂದು ಕಳಕಳಿಯನ್ನು ವ್ಯಕ್ತಪಡಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಸ್ವಲ್ಪ ನಿಗಾ ಇಡುವಂಥದ್ದು ಉತ್ತಮ. ಯಾಕೆಂದರೆ ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ನಾಳೆಗಾಗಿ ಅದನ್ನು ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಈ ದಿನ ನೆನಪು ಮಾಡಿಕೊಳ್ತೀರಿ. ಹಾಗಾಗಿ ನಿಮ್ಮ ಬಂಧುಗಳ ಅಥವಾ ನಿಮ್ಮ ಸ್ನೇಹಿತರ ಕಷ್ಟದ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನೀವು ತುಲನೆ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ಹೆಚ್ಚಿನ ನಂಬಿಕೆಯ ಅಗತ್ಯತೆ ಇದೆ. ಹಾಗಾಗಿ ಏನು ಮಾಡಿದ್ರೂ ಕೂಡ ಒಂದು ರೆಕಾರ್ಡ್ ಇಟ್ಕೊಳ್ಳಿ, ಲೆಕ್ಕಾಚಾರ ಇರಲಿ, ದಾಖಲೆ ಪತ್ರಗಳ ಮೇಲೆ ವ್ಯವಹಾರವನ್ನು ಮಾಡಿ. ಯಾವುದೇ ಬಾಯಿ ಮಾತಿಗೆ ವ್ಯವಹಾರವನ್ನು ಈ ದಿನ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳು ಕೂಡ ಇದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಅನುಭವ ಉಂಟಾಗುತ್ತೆ. ಒಟ್ಟಾರೆ ಈ ದಿನದಲ್ಲಿ ವ್ಯವಹಾರದಲ್ಲಿ ತುಂಬ ಪ್ರಗತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಂಚಮುಖಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ ಕುಟುಂಬದಲ್ಲೇ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ಕುಟುಂಬಸ್ಥರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದಕ್ಕಿದ್ದ ಹಾಗೇನೆ ಬೆಳವಣಿಗೆ ಹಂತವನ್ನು ತಲುಪತ್ತೆ. ಹಾಗಾಗಿ ಈ ದಿನ ವಾದ ಪ್ರತಿವಾದಗಳು ಆಗುವಂಥದ್ದು ಇದೆ. ಜೊತೆಗೆ ಈ ದಿನದ ಘಟನೆಗಳೇನಿದೆ ಅದು ನಿಮ್ಮಲ್ಲಿ ನಿರುತ್ಸಾಹವನ್ನು ತರಿಸತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಸೃಜನಶೀಲತೆ ಆಗಲಿ, ನಿಮ್ಮ ಬುದ್ಧಿವಂತಿಕೆ ಆಗಲಿ, ನಿಮ್ಮ ಒಂದು ಇಂಟೆಲಿಜೆನ್ಸ್ ಆಗಲಿ ಸಮಯಕ್ಕೆ ಸರಿಯಾಗಿ ಉಪಯೋಗಕ್ಕೆ ಬರಲ್ಲ. ಇದರಿಂದ ನಿಮಗೆ ನಷ್ಟ. ಜೊತೆಗೆ ಈ ದಿನ ಯಾರಿಗೂ ಕೂಡ ಕೇಳದೆ ಸಲಹೆಯನ್ನು ನೀಡಬೇಡಿ. ಯಾಕೆಂದರೆ ಈ ದಿನ ನಿಮ್ಮ ಅಭಿಪ್ರಾಯ ಆಗಲಿ, ನಿಮ್ಮ ಸಲಹೆ ಆಗಲಿ, ನಿಮ್ಮ ಒಂದು ಉದ್ದೇಶಿತ ಗುರಿ ಆಗಲಿ ನಿಮ್ಮಲ್ಲೇ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಒಂದು ಅನುಭವದ ಕ್ಷೇತ್ರ, ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯಮ ಉದ್ಯೋಗ ಇದರಲ್ಲಿ ಈ ದಿನ ಪ್ರಗತಿ ಅನ್ನುವಂಥದ್ದು ಇದ್ದರೂ ಕೂಡ ಅವಕಾಶ ಇದೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಲ್ಲ. ಯಾವುದೋ ಒಂದು ಗುಂಗಿನಲ್ಲಿ ಈ ದಿನ ಇರ್ತೀರಿ, ಯಾವುದೋ ಚಿಂತೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಸಮಯ ಪ್ರಜ್ಞೆಯನ್ನು ಮರೆಯೋದ್ರಿಂದ ಬರುವಂಥ ಲಾಭ ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗೆ ತರ್ಕ ಮಾಡುವಂಥದ್ದು ಇದೆ. ಇಲ್ಲಿ ಒಂದು ಡಿಸ್ಕಷನ್ ಮಾಡಿದ್ರೆ ಯಾವುದೋ ಒಂದು ವಿಚಾರ ಎಮರ್ಜ್ ಆಗುತ್ತೆ. ಆದರೆ ಈ ಆರ್ಗ್ಯುಮೆಂಟ್ ತರ್ಕ ಅನ್ನುವಂಥದ್ದನ್ನು ಮಾಡಿದ್ರೆ ನಾನು ಹೆಚ್ಚ ನೀನು ಹೆಚ್ಚ, ನಾನು ಸರಿನಾ ನೀನು ಸರಿನಾ ಅನ್ನುವಂಥ ಒಂದು ಧಾಟಿಯಲ್ಲಿ ಈ ತರ್ಕ ಮುಂದುವರಿಯುತ್ತೆ. ಇದರಿಂದ ಕೂಡ ಸ್ವಲ್ಪ ಮನಸ್ತಾಪ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದಿರ ಸಲಹೆಯನ್ನು ಪಡ್ಕೊಳ್ಳಿ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರ ಸಲಹೆಯಂತೆ ನಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಬೇರೆಯವರಿಂದ ಕೇಳಿದಂಥ ವಿಚಾರಗಳಿಗೆ ಮನಸ್ತಾಪವನ್ನು ಮಾಡಿಕೊಳ್ಬೇಡಿ, ಜಗಳ ಮಾಡಿಕೊಳ್ಬೇಡಿ. ಏಕೆಂದರೆ ಮೂರನೆಯವರ ಮಾತು
ಈ ಗಾಳಿ ಸುದ್ದಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ಮಾನ್ಯತೆಯನ್ನು ಕೊಡಬೇಕು. ತೀರಾ ತಲೆ ಮೇಲೆ ಕೂಡಿಸ್ಕೊಳ್ಬೇಡಿ ಇಂತಹ ವಿಚಾರಗಳನ್ನು, ಇಂತಹ ವ್ಯಕ್ತಿಗಳನ್ನು. ಇದರಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಿಗೆ ಈ ದಿನ ಉತ್ತಮವಾದಂತಹ ಅಡಿಪಾಯ ಸಿಕ್ಕತ್ತೆ, ಒಂದು ಭದ್ರತೆ ಇದೆ. ನಾಳೆಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳ ಕಂಫರ್ಟ್ ಝೋನಲ್ಲಿ ಇರುವಂಥದ್ದು. ಹಾಗೆ ಆ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ವಿಚಾರ ನಿಮಗೆ ಈ ದಿನ ಪಕ್ಕಾ ಗೊತ್ತಾಗಿರುತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಬೆನ್ನಟ್ಟೋದಕ್ಕಿಂತ ದೊಡ್ಡ ಅವಕಾಶದ ಬಗ್ಗೆ ಯೋಚನೆ ಮಾಡುವಂಥದ್ದು ನಿಮ್ಮ ಒಂದು ಅಜೆಂಡಾದಲ್ಲಿದೆ. ಹೊಡೆದರೆ ಭಂಡಾರವನ್ನೇ ಹೊಡಿಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಇಚ್ಛೆ. ಅದರಂತೆಯೇ ಕಾರ್ಯಪ್ರವೃತ್ತರಾಗ್ತೀರಿ. ಹಾಗಾಗಿ 100 ನಿರೀಕ್ಷೆ ಮಾಡಿದ್ರೆ ಈ ದಿನ 75 ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಹಿಂದೆ ಮಾಡಿರುವಂತಹ ತಪ್ಪಿನ ಅರಿವು ಉಂಟಾಗುವಂಥದ್ದು, ಇದರ ಬಗ್ಗೆ ಪಶ್ಚಾತ್ತಾಪ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ತಪ್ಪನ್ನು ಯಾವ ರೀತಿಯಲ್ಲಿ ಸರಿಪಡಿಸ್ಕೊಂಡು ಮುಂದುವರಿಬೇಕು ಅನ್ನುವಂಥದ್ದರ ಬಗ್ಗೆ ಬಹಳ ಎಚ್ಚರಿಕೆಯ ಅಂಶಗಳು ಗೊತ್ತಾಗುತ್ತೆ. ಅದರಂತೆ ಮುಂದುವರಿತೀರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿದೆ. ಹಾಗಾಗಿ ಕಾರ್ಯ ಸಾಧನೆ ಮಾಡಲಿಕ್ಕೆ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಉತ್ತಮ ಕಾರ್ಯದಿಂದ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ತೀರಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಜೀವನ ಸಂಗಾತಿಯೊಂದಿಗಾಗಲಿ ಈ ದಿನ ಬಹಳ ವಿಶೇಷವಾದಂಥ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಇದೆ. ಕಷ್ಟ ಸುಖಗಳ ವಿಚಾರ ವಿನಿಮಯ ಈ ದಿನ ಆಗುವಂಥದ್ದಿದೆ. ಆದರೆ ವೈವಾಹಿಕ ಜೀವನದಲ್ಲಿ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದನ್ನು ಹೆಚ್ಚು ಆಗದಂತೆ, ಒಳ ನುಸುಳದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧನಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ನಿಮಗೆ ನಿರಾಸೆ ಉಂಟಾಗುವಂಥದ್ದಿದೆ. ಆದರೂ ಕೂಡ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಒಂದು ಮನಸ್ಸು ಬಹಳಷ್ಟರ ಮಟ್ಟಿಗೆ ಧನಾತ್ಮಕವಾಗಿರುತ್ತೆ. ಹಾಗೆ ಈ ದಿನ ನಿಮಗೆ ಬಿಡುವಿಲ್ಲದಂತಹ ದಿನ, ಕೆಲಸ ಕಾರ್ಯಗಳ ಕೈತುಂಬ ಇರುವಂಥ ಸಂದರ್ಭ. ಹಾಗೆ ಈ ದಿನದಲ್ಲಿ ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನೇ ಮರೆಯುವಂತಹ ಸಾಧ್ಯತೆ ಇದೆ. ಕೆಲವು ಕೆಲಸಗಳು ಸ್ಥಗಿತ ಆಗುತ್ತೆ. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಪೂರ್ಣ ಆಗದೇ ಇದ್ದಾಗ ಫಲಿತಾಂಶ ಕೂಡ ನಿಮ್ಮ ಪರವಾಗಿ ಬರಲ್ಲ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಒತ್ತಡ ಇದೆ. ನಾಳಿನ ಚಿಂತೆ ನಿಮ್ಮನ್ನು ಬಹಳವಾಗಿ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಸ್ತ್ರೀ ವರ್ಗದವರಿಗೆ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಅನುಭವ ಕಡಿಮೆ. ಹಾಗಾಗಿನೇ ಆ ಕಾನೂನಿನ ಬಗ್ಗೆ ಆಗಲಿ ಅಥವಾ ಈ ನ್ಯಾಯಾಲಯದ ವಿಚಾರದಲ್ಲಾಗಲಿ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದಿದೆ. ಇದರ ಬಗ್ಗೆ ಕೆಲವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ದಿನ ನೀವು ಯಾವುದೇ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದ್ರೂ ಕೂಡ ನಿಮಗೆ ಅನುಭವ ಸಾಲದು. ಆ ಒಂದು ಕ್ಷೇತ್ರದಲ್ಲಿ ಜ್ಞಾನದ ಕೊರತೆ ಇರುತ್ತೆ. ಅದಕ್ಕಾಗಿ ಈ ದಿನ ಸಂಬಂಧಪಟ್ಟವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕು. ಗುರುಗಳ ಉಪದೇಶ ಇದ್ದ ಹಾಗೆ ಇದು. ಹಾಗಾಗಿ ಒಂದು ವಿಚಾರವನ್ನಾಗಲಿ ಒಂದು ಅಕ್ಷರವನ್ನಾಗಲಿ ಬೇರೆಯವರಿಂದ ಕಲಿತ್ಕೊಂಡ್ರೆ ಅವರೇ ನಿಮಗೆ ಗುರುಗಳಾಗ್ತಾರೆ, ಗುರು ಸಮಾನರಾಗ್ತಾರೆ. ಹಾಗಾಗಿ ಈ ದಿನ ಅನುಭವಸ್ಥರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಬೇಕಾಗುವಂತಹ ಕೆಲವೊಂದು ವಿಚಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕೆಲವು ಕೆಲಸಗಳಿಗೆ ನೀವು ಪ್ರಯಾಣ ಮಾಡುವಂಥ ಸಂದರ್ಭ ಬರಬಹುದು. ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳೇ ಸಿಕ್ಕಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆ, ಬಹಳ ವಿಶೇಷವಾದಂತಹ ಕೆಲಸಗಳಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಶ್ರಮ ಪಟ್ಟರೆ ಸಾಕು, ಫಲ ನಿಮ್ಮದೇ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮದಲ್ಲದ ತಪ್ಪಿಗೆ ಎಲ್ಲೋ ಒಂದು ಕಡೆ ಅಪವಾದವನ್ನು ಎದುರಿಸುವಂಥ ಸಂದರ್ಭ ಬರಬಹುದು, ತಪ್ಪಿಗೆ ಶಿಕ್ಷೆ ಆಗುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥ ಸಂದರ್ಭ ಇದೆ. ಏಕೆಂದರೆ ನೀವು ತಪ್ಪೇ ಮಾಡಿಲ್ಲ, ಆ ಒಂದು ಸನ್ನಿವೇಶದಲ್ಲೇ ನೀವು ಇಲ್ಲ, ಆದರೂ ಕೂಡ ನಿಮ್ಮ ಮೇಲೆ ಅಪವಾದ ಬರುವಂಥದ್ದು, ವೃಥ ಒಂದು ಆರೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ನಿಮಗೆ ಅದ್ಭುತವಾದಂತಹ ಜಯ ಸಿಕ್ಕತ್ತೆ. ಹಾಗೆ ಈ ದಿನ ಮನೆ, ಸೈಟು, ಜಮೀನು ಇತ್ಯಾದಿಗಳ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಂತಿಮವಾಗಿರುತ್ತೆ, ಫಲಪ್ರದವಾಗಿರುತ್ತೆ. ಹಾಗೆ ಈ ದಿನ ಕೆಲವು ಗಣ್ಯರನ್ನು ಸಂಪರ್ಕ ಮಾಡುವಂಥದ್ದು, ರಾಜಕಾರಣಿಗಳನ್ನು ಸಂಪರ್ಕ ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಈ ದಿನ ಗಣ್ಯರನ್ನು, ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಒಂದು ಅಜೆಂಡಾ ಕೂಡ ಇದೆ. ಇದು ನಿಮಗೆ ಫಲವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಲ್ಪ ಒತ್ತಡ ಇದೆ, ಸ್ವಲ್ಪ ಪರದಾಟ ಇದೆ. ಅದನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನಸ್ಸನ್ನು ಬಹಳ ವಿಶೇಷವಾಗಿ ಕೆಲಸಗಳಲ್ಲೇ ತೊಡಗಿಸ್ಕೊಳ್ಬೇಕಾಗತ್ತೆ. ಆ ಚಂಚಲ ಮನಸ್ಸನ್ನು ಈ ದಿನ ಸ್ವಲ್ಪ ಹಿಡಿದಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಅವಿವಾಹಿತರಿಗೆ ಪ್ರಸ್ತಾವನೆಗಳು ಬರುವಂಥದ್ದು. ಹಾಗಾಗಿನೇ ವಿವಾಹದ ಬಗ್ಗೆ ಕೆಲವು ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಈ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತೆಯಿಂದ ಇರಿ. ಹಣಕಾಸಿನ ವ್ಯವಹಾರ ನಿಮ್ಮ ಹಿರಿಯರ ಮಾರ್ಗದರ್ಶನದಂತೆ ಮುಂದುವರೆದ್ರೆ ಉತ್ತಮವಾದಂಥ ಲಾಭ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ವಿಶೇಷವಾದಂತಹ ಒಂದು ಕಾರ್ಯಸಾಧನೆ ಆಗುವಂಥ ದಿನ ಇದು. ಹಾಗೆ ನಿಮ್ಮ ಸ್ಥಾನ, ನಿಮ್ಮ ಪ್ರತಿಷ್ಠೆ ಈ ದಿನ ಹೆಚ್ಚಾಗುವಂಥದ್ದು. ಏಕೆಂದರೆ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಧಾಟಿ ಇದೆಯಲ್ಲ, ಆ ಶೈಲಿ ಇದೆಯಲ್ಲ, ಅದು ಬಹಳ ವಿಶೇಷ ಆಕರ್ಷಣೆಗೆ ಒಳಗಾಗುವಂಥದ್ದು. ಇದೆಲ್ಲದರ ಸಾರ ನಿಮಗೆ ಈ ದಿನ ಒಂದು ಒಳ್ಳೆಯ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ ನಿಮಗೆ ಒದಗಿ ಬರುವಂಥದ್ದು. ಏಕೆಂದರೆ ಕಾರ್ಯಭಾರದ ಒತ್ತಡ ಇರುತ್ತೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಿ, ಸಮಯ ಪ್ರಜ್ಞೆ ಇಟ್ಟುಕೊಂಡು ಕೆಲಸಗಳಾಗಿದೆ ಅನ್ನುವಂಥ ವಿಚಾರ ನಿಮ್ಮ ಮೇಲಧಿಕಾರಿಗಳಿಗೂ ಕೂಡ ಗೊತ್ತಾಗುತ್ತೆ. ಇದರಿಂದ ಈ ದಿನ ಗುರುತರವಾದಂಥ ಕೆಲಸ ಕಾರ್ಯಗಳು ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಬಹಳ ಯುಕ್ತಿಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ತಿಳ್ಕೊಳ್ಬೇಕಾಗತ್ತೆ. ಅವರ ಒಂದು ಅಜೆಂಡಾ ಏನಿದೆ ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕಾಗತ್ತೆ. ಏಕೆಂದರೆ ನಿಮ್ಮ ಪ್ರಗತಿ ಆದಷ್ಟು ನಿಮಗೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಲೆಳೆಯಬೇಕು ಅಂತ ಹೇಳಿ ಕಾಯ್ತಾ ಇರುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವೆಚ್ಚವನ್ನು ಸರಿದೂಗಿಸಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗಬಹುದು. ಏಕೆಂದರೆ ಈ ದಿನ ನಿಮ್ಮ ಒಂದು ಮನಸ್ಸೋ ಇಚ್ಛೆಯಂತೆ ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನ ಆಸಕ್ತಿದಾಯಕವಾದಂಥ ವಿಚಾರಗಳಿಗೆ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಕಲೆ, ಸಾಹಿತ್ಯ, ಈ ನೃತ್ಯ, ಈ ಪ್ರಕಾರಗಳಲ್ಲಿ ನಿಮಗೆ ಈ ದಿನ ಆಸಕ್ತಿ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸಿದೆ. ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ತೀರೋ ಅದಕ್ಕೆ ಬದ್ಧರಾಗಿರುವಂಥದ್ದು ಉತ್ತಮ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ತೀರ್ಮಾನ ಮಾಡಿ. ಆದರೆ ತೆಗೆದುಕೊಂಡಂತಹ ತೀರ್ಮಾನ ಮುಂದುವರಿಲೇಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ಹನುಮಂತನಿಗೆ ಈ ದಿನ ಸಿಂಧೂರವನ್ನು ಅರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇದ್ದಾನೆ. 9ರಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಹಾಗೆ ನಿಮ್ಮ ಸಂಪಾದನೆ ಕೂಡ ಈ ದಿನ ಮಧ್ಯಮ ಪ್ರಮಾಣದಲ್ಲೇ ಇರುವಂಥದ್ದು. ಆದರೆ ಬರುವಂತಹ ಅವಕಾಶಗಳನ್ನು, ಅದೃಷ್ಟವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲ್ಲ. ಇದು ಕೂಡ ಈ ದಿನ ನಿಮ್ಮ ಕೊರತೆಗೆ ಕಾರಣವಾಗುವಂಥದ್ದು. ಹಾಗಾಗಿ ಈ ದಿನ ಹೆಚ್ಚಿನ ಮುತುವರ್ಜಿಯಿಂದ, ಹೆಚ್ಚಿನ ಸಮಯ ಪ್ರಜ್ಞೆಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಈ ದಿನ ಹಣದ ವಿಚಾರದಲ್ಲಿ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಸಂಪಾದನೆ ಮಾಡಿಕೊಳ್ತೀರಿ. ಆದರೆ ಈ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ದಿನ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಯಾಮಾರೋದ್ರಿಂದಲೇ ನಿಮಗೆ ನಷ್ಟ ಉಂಟಾಗುತ್ತೆ. ಇನ್ನು ಯಾರನ್ನು ಅತಿಯಾಗಿ ನಂಬಬಾರದು ಅಂದ್ಕೊಳ್ತೀರೋ ಅವರನ್ನೇ ನಂಬುತ್ತೀರಿ. ಆ ಸಂದರ್ಭ ಹಾಗೆ ನಿಮಗೆ ಒದಗಿ ಬಂದ್ಬಿಡುತ್ತೆ. ಹಾಗಾಗಿ ಆ ಹಿತ ಶತ್ರುಗಳಿಂದ ಕೂಡ ಈ ದಿನ ನಿಮಗೆ ಮಾನಸಿಕ ಒತ್ತಡ ಉಂಟಾಗುವಂಥದ್ದಿದೆ. ಇನ್ನು ಉತ್ತಮ ಸ್ಥಿತಿಯಲ್ಲಿರುವಂತಹ ಒಂದು ಸನ್ನಿವೇಶ ಏನಿದೆ ಅದು ನಿಮ್ಮ ಕೈಯಾರೆ ಅಧೋಗತಿಗೆ ಹೋಗುವಂಥದ್ದು ಇದೆ. ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಈ ದಿನ ನಿಮಗೆ ಬರಬೇಕಾದಂತಹ ಒಂದು ಸ್ಥಾನಮಾನ ಬೇರೆಯವರ ಪಾಲಾಗುವಂಥದ್ದು ಆಗುತ್ತೆ. ಇನ್ನು ಈ ದಿನ ಮಕ್ಕಳಿಂದ ಮಾತ್ರ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಆದರೆ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಖರ್ಚು ಮಿತಿ ಮೀರಬಾರದು, ಒಂದು ಚೌಕಟ್ಟಿನೊಳಗೆ ಇರಬೇಕು. ಈ ರೀತಿ ನೀವು ಸ್ವಲ್ಪ ಜಾಗೃತಿ ವಹಿಸುವಂಥದ್ದು ಉತ್ತಮ. ನಿಮ್ಮ ಅನಾವಶ್ಯಕವಾದಂಥ ಖರ್ಚಿಗೆ ಕಡಿವಾಣ ಹಾಕಬೇಕಾಗತ್ತೆ. ಇನ್ನು ಕಲಾವಿದರಿಗೆ ಹೊಸ ಅವಕಾಶಗಳು ಈ ದಿನ ಸಿಕ್ಕತ್ತೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮಗೆ ಸಂತೋಷ, ತೃಪ್ತಿ, ಆತ್ಮಗೌರವ ಇದೆಲ್ಲವೂ ಕೂಡ ಆಗಾಗ್ಗೆ ಬಂದು ಹೋಗ್ತಾ ಇರುವಂಥ ಸಂದರ್ಭ ಇದು. ಆದರೆ ಅದನ್ನು ನೀವು ಶಾಶ್ವತವಾಗಿ ನಿಮ್ಮದನ್ನಾಗಿಸ್ಕೊಳ್ಬೇಕು ಅಂದರೆ ಈ ದಿಸೆಯಲ್ಲಿ ನಿಮ್ಮ ಒಂದು ಕಾಯಕಲ್ಪ ಹೆಚ್ಚಾಗಬೇಕಾಗತ್ತೆ. ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು, ಇನ್ನೂ ಆಳಕ್ಕೆ ಇಳಿಬೇಕು, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು. ಈ ದಿನ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ಸಿಕ್ಕತ್ತೆ, ಹಿರಿಯರ ಮಾರ್ಗದರ್ಶನ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನದ ಮನೆ ಇದು. ಹಾಗಾಗಿನೇ ಈ ದಿನದಲ್ಲಿ ಯಶಸ್ಸು ನಿಮಗೆ ಅಲ್ಪ ಮಾತ್ರ ಲಭ್ಯವಾಗುತ್ತೆ. ಬಹಳ ಬೆಟ್ಟದಷ್ಟು ಆಸೆಯನ್ನು ಇಟ್ಕೊಂಡಿದ್ದೀರಿ, ಅಷ್ಟೇ ದೊಡ್ಡ ಪ್ರಮಾಣದ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಬರುವಂಥ ಫಲಿತಾಂಶ ಮಾತ್ರ ನಿಧಾನ ಆಗ್ತಾ ಇದೆ. ಹಾಗಾಗಿ ನಿಮ್ಮ ತಾಳ್ಮೆಗೆಟ್ಟು ಈ ದಿನ ಫಲಿತಾಂಶದ ಕಡೆ ಹೆಚ್ಚು ಗಮನ ಕೊಡಲ್ಲ. ಹಾಗೆ ಈ ದಿನ ಅನುಭವಿ ವ್ಯಕ್ತಿಯ ಸಹಾಯದಿಂದ ನೀವು ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ಒಟ್ಟಾರೆ ನಿಮಗೆ ಎಷ್ಟು ಸಮಾಧಾನ ಇರುತ್ತೆ, ಎಷ್ಟು ತಾಳ್ಮೆ ಇರುತ್ತೆ, ಅಷ್ಟೇ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸಂಗೀತದ ಕಡೆ, ಹಾಗೆ ಈ ನೃತ್ಯದ ಕಡೆ, ಈ ಕಲಾ ಪ್ರಕಾರಗಳ ಕಡೆ ನಿಮಗೆ ಸ್ವಲ್ಪ ಒಲವು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಅದರಲ್ಲಿ ಯಾರನ್ನ ಸಾಧನೆ ಮಾಡ್ತಾರೋ ಅಂಥವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹಣ ಸಂಪಾದನೆ ಮಾಡುವಂಥವ್ರಿಗೆ ಆಸಕ್ತಿಯೇನೋ ಇದೆ, ಆದರೆ ಯೋಗ ಇಲ್ಲ. ನಿಮಗೆ ಈ ದಿನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನೋಷ್ಟು ಮಾತ್ರ ಲಾಭ ಇದೆ. ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಡೀತಾ ಇದ್ರೂ ಕೂಡ ಅದನ್ನು ಮತ್ತೆ ಪುನರಾರಂಭ ಮಾಡಬೇಕಾದಂಥ ಒಂದು ಸನ್ನಿವೇಶ ಬರಬಹುದು. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಏರಿಳಿತಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಹಿರಿಯರ ಜೊತೆಯಲ್ಲಿ ಈ ದಿನ ತುಂಬ ತಾಳ್ಮೆಯಿಂದ ಮಾತಾಡಿ. ಹಾಗೆ ನಿಮ್ಮ ಕಷ್ಟ ಸುಖಗಳನ್ನು ಬೇರೆಯವರಿಗೆ ಹೇಳಿಕೊಳ್ಳುವ ಮೊದಲು ಅವರ ಕಷ್ಟ ಸುಖಗಳನ್ನು ಕೂಡ ಕೇಳಿಸ್ಕೊಳ್ಬೇಕು. ಹಾಗಾಗಿನೇ ಈ ದಿನ ತಾಳ್ಮೆಯಿಂದ ಇದ್ದರೆ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಜೀವನದಲ್ಲಿ ತುಂಬ ಆಸಕ್ತಿ ಇರುತ್ತೆ, ತುಂಬ ಇಂಟ್ರೆಸ್ಟ್ ಇದೆ. ಇನ್ನೂ ಬದುಕಬೇಕು, ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಗೌರವ ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿಯಲ್ಲಿ ಇರುತ್ತೆ. ಮನಸ್ಸಿನಲ್ಲಿದ್ದಾಗ ಅದರಂತೆ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಕೂಡ ಇರುತ್ತೆ. ಹಾಗೆ ಈ ದಾಂಪತ್ಯದಲ್ಲಿ ಸುಖ ಈ ದಿನ ಹೆಚ್ಚಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರುವಂಥದ್ದು. ಅದರಲ್ಲೂ ಈ ದಿನ ಉಡುಪುಗಳಿಗಾಗಿ, ವಸ್ತ್ರಗಳಿಗಾಗಿ, ಹಾಗೆ ಈ ಚಿನ್ನ ಬೆಳ್ಳಿ ಆಭರಣಗಳಿಗಾಗಿ ಸ್ವಲ್ಪ ಖರ್ಚು ಆಗುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ವಿಚಾರ ಕೂಡ ನಿಮ್ಮ ಪ್ರಸ್ತಾಪಕ್ಕೆ ಬರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಉದ್ಯೋಗಸ್ಥರಿಗೆ ಈ ಕೆಲಸ ಕಾರ್ಯಗಳನ್ನು ಈ ದಿನ ಹೆಚ್ಚು ಮುತುವರ್ಜಿಯಿಂದ ಮುಂದುವರಿಸಬೇಕಾಗತ್ತೆ. ಇಲ್ಲಾಂದರೆ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಆರೋಗ್ಯ ಅಥವಾ ಕುಟುಂಬದಲ್ಲಿ ಇರುವಂತಹ ಹಿರಿಯರ, ವಿಶೇಷವಾಗಿ ಸ್ತ್ರೀಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅವರ ಬೇಕು ಬೇಡಗಳನ್ನು ಈ ದಿನ ಕೇಳಿಸ್ಕೊಳ್ಬೇಕು ನೀವು. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಆ ಸಂದರ್ಭದಲ್ಲಿ ನಿಮ್ಮ ಮಾತುಕತೆ ಇರುವಂಥದ್ದನ್ನು ನೋಡಿಕೊಳ್ಳಿ. ಇನ್ನು ಈ ದಿನ ನಿಮಗೆ ಆನಂದದ ಘಟನೆಗಳು ಸಂಭವಿಸುವಂಥದ್ದು ಕೂಡ ಇದೆ. ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ. ಮಕ್ಕಳ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಹೆಮ್ಮೆ ಇದೆ. ಹಾಗೆ ಈ ದಿನ ಒಂದು ವ್ಯವಹಾರದಲ್ಲಿ ಮತ್ತು ವ್ಯಾಪಾರದಲ್ಲಿ, ಹಾಗೆ ಪ್ರಯಾಣದಲ್ಲಿ ಪ್ರಗತಿ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತೆ. ನಿಮ್ಮ ತೀರ್ಮಾನಗಳನ್ನು ಈ ದಿನ ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ನಡೆಸಿ ತೆಗೆದುಕೊಳ್ತೀರಿ. ಇದರಿಂದ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ಶತ್ರುನಾಶ ಆಗತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ಥಾನಮಾನ, ನಿಮ್ಮ ಗೌರವ, ಪ್ರತಿಷ್ಠೆ ನಿಮ್ಮ ಮಾತಿನಿಂದ ಹೆಚ್ಚಾಗುವಂಥದ್ದಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಹಾಗೆ ಈ ದಿನ ಮನೆಯಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವಂಥ ರೀತಿಯಲ್ಲಿ 4 ಗೋಡೆಗಳ ಒಳಗೆ ಆ ಒಂದು ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಸ್ತಾಪ ಇದೆ. ಆ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವ್ರಿಗೂ ಕೂಡ ಒಳ್ಳೆಯ ಫಲ ಇದೆ. ನಿಮ್ಮ ನಿರೀಕ್ಷೆಯಂತೆ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಯಶಸ್ಸನ್ನು ಕಾಣ್ತೀರಿ. ವ್ಯಾಪಾರ ಮಾಡುವಂಥ ಜನ ಸ್ವಲ್ಪ ಕಷ್ಟಪಡಬೇಕಾಗ್ಬೋದು ವ್ಯಾಪಾರಸ್ಥರು, ಆದರೆ ಅಂತಿಮವಾಗಿ ಬರುವಂಥ ಲಾಭ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ಒಂದು ಮನೆಮದ್ದನ್ನು ಮಾಡುವಂಥದ್ದು, ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಏನೋ ಒಂದು ಈ ದಿನ ಪ್ರಯತ್ನ ಆಗುತ್ತೆ. ಆ ಪ್ರಯತ್ನ ಯಶಸ್ವಿ ಆಗುತ್ತೆ. ಇನ್ನು ಈ ದಿನ ಸ್ತ್ರೀ ವರ್ಗದವರು ವಿಶೇಷವಾಗಿ ಕೆಲಸ ಕಾರ್ಯಗಳ ಒತ್ತಡವನ್ನು ತಪ್ಪಿಸಿಕೊಳ್ಳಿಕ್ಕೆ ಕೆಲಸಗಳನ್ನು ಹಂಚುವಂಥ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿರ್ತೀರಿ. ಹಾಗಾಗಿ ನಿಮ್ಮ ತೀರ್ಮಾನವೇ ಅಂತಿಮವಾಗಿರುತ್ತೆ. ಒಳ್ಳೆಯ ಫಲ ನಿಮಗೆ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಅವರ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.